ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 17ನೇ ಅಧ್ಯಾಯ, ವಚನಗಳು 1ರಿಂದ 14. ವರ್ಷಗಳು ಕಳೆದಿವೆ, ದೇವರು ವಾಗ್ದಾನ ಮಾಡಿದ್ದಾರೆ, ಆದರೆ ಸಮಯ ಸಾಗುತ್ತಾ ಇದೆ, ಇನ್ನೂ ಆ ವಾಗ್ದಾನ ನೆರವೇರಲಿಲ್ಲ. ಅಬ್ರಾಮ್ ಈಗ 99 ವರ್ಷದವನಾಗಿದ್ದಾನೆ. ಮಾನವನ ದೃಷ್ಟಿಯಲ್ಲಿ ಇದು ಅಂತ್ಯದ ಹಂತ ಎಂಬುದನ್ನು ನಾವು ನೋಡಬಹುದು. ಆದರೆ ನಾವು ಇಲ್ಲಿ ನೋಡುವಾಗ ಇದು ದೇವರ ಕಥೆಯಲ್ಲಿ ಒಂದು ಹೊಸ ಆರಂಭ ಎನ್ನುವಂಥದ್ದನ್ನ ಸತ್ಯವೇದ ಸ್ಪಷ್ಟಪಡಿಸುತ್ತಿದೆ. ಒಂದು ದಿನ ದೇವರು ಮತ್ತೆ ಅಬ್ರಾಮನಿಗೆ ಕಾಣಿಸಿಕೊಂಡು ದೇವರು ಹೇಳುತ್ತಾರೆ, ನಾನು ಸರ್ವಶಕ್ತನಾದ ದೇವರು ಎಂಬುದಾಗಿ. ಆ ಪದಗಳು ಸಾಧಾರಣ ಪರಿಚಯವಲ್ಲ ಪ್ರಿಯರೇ, ಅದು ಒಂದು ಘೋಷಣೆಯಾಗಿದೆ. ಅಬ್ರಾಮನ ಪರಿಸ್ಥಿತಿ ಹೇಳುತ್ತಿದೆ, ಇದು ಸಾಧ್ಯವಿಲ್ಲ, ಅವನಿಗೆ ವಯಸ್ಸಾಗೋಗಿದೆ, ಇದು ಇನ್ನು ಮುಂದೆ ಏನು ಸಾಧ್ಯವಿಲ್ಲ ಎಂಬುದಾಗಿ. ಆದರೆ ದೇವರು ಹೇಳುವಂತ ಮಾತು, ನಾನು ಸಾಧ್ಯ ಮಾಡುವಂತ ದೇವರಾಗಿದ್ದೇನೆ ಎಂಬುದಾಗಿ. ನಂತರ ದೇವರು ಅವನಿಗೆ ಇನ್ನೊಂದು ಆಜ್ಞೆಯನ್ನು ಸಹ ಕೊಡುತ್ತಾರೆ, ನನ್ನ ಮುಂದೆ ನಡೆ, ನಿಷ್ಕಳಂಕನಾಗಿರು ಎಂಬುದಾಗಿ ಒಂದು ಮಾತನ್ನ ಹೇಳುತ್ತಾರೆ. ಆತ್ಮೀಯರೇ, ಇದು ಕೇವಲ ಧಾರ್ಮಿಕ ಮಾತಲ್ಲ, ಇದು ಜೀವನದ ದಿಕ್ಕು. ಅಂದ್ರೆ ದೇವರು ಏನು ಹೇಳುತ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡುವಾಗ, ನನ್ನೊಂದಿಗೆ ಸಂಬಂಧದಲ್ಲಿ ಬದುಕು, ನನ್ನ ಸನ್ನಿಧಿಯಲ್ಲಿ ನಡೆ ಎಂಬುದಾಗಿ. ನಂಬಿಕೆ ಕೇವಲ ನಂಬುವುದಲ್ಲ ಪ್ರಿಯರೇ, ಅದು ನಡೆಯುವುದು. ಅದಾದ ನಂತರ ಒಂದು ಮಹತ್ವದ ಕ್ಷಣ ಬರುತ್ತದೆ. ದೇವರು ಅಬ್ರಾಮನ ಹೆಸರನ್ನ ಬದಲಾಯಿಸುತ್ತಾರೆ. ಇನ್ನು ಮುಂದೆ ನಿನ್ನ ಹೆಸರು ಅಬ್ರಾಮ್ ಅಲ್ಲ, ನೀನು ಅಬ್ರಹಾಂ ಆಗುವೆ ಎಂಬುದಾಗಿ. ಅರ್ಥ, ಅನೇಕ ಜನಾಂಗಗಳ ತಂದೆ ಎಂಬುದಾಗಿ ನಾವು ನೋಡಬಹುದು ಪ್ರಿಯರೇ. ಅಬ್ರಾಮ್ ಇನ್ನು ತಂದೆಯಾಗಿಲ್ಲ, ಅವನಿಗೆ ಮಗುವೇ ಇಲ್ಲ, ಆದರೂ ದೇವರು ಅವನಿಗೆ ಹೊಸ ಹೆಸರು ಕೊಡುತ್ತಾ ಇದ್ದಾರೆ. ಪರಿಸ್ಥಿತಿ ಬದಲಾಗುವ ಮೊದಲು ಗುರುತು ಬದಲಾಗುತ್ತಾ ಇದೆ. ಯಾಕೆಂದರೆ ದೇವರು ನಿಮ್ಮ ಇಂದಿನ ಸ್ಥಿತಿಯನ್ನ ನೋಡುತ್ತಿಲ್ಲ, ದೇವರು ನಿಮ್ಮ ಭವಿಷ್ಯದಿಂದ ನೋಡುತ್ತಾ ಇದ್ದಾರೆ. ದೇವರು ಮತ್ತೆ ತನ್ನ ವಾಗ್ದಾನವನ್ನ ಹೇಳುತ್ತಾರೆ, ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ತಂದೆಯನ್ನಾಗಿಸುವೆನು, ನಾನು ಈ ದೇಶವನ್ನ ನಿನ್ನ ಸಂತಾನಕ್ಕೆ ಕೊಡುವೆನು ಎಂಬುದಾಗಿ. ಇದು ಹೊಸ ವಾಗ್ದಾನ ಅಲ್ಲ ಪ್ರಿಯರೇ, ನಾವು ಗಮನಿಸುವುದಾದ್ರೆ ಇದು ಪುನಃ ದೃಢೀಕರಣ. ಯಾಕೆಂದ್ರೆ ದೇವರು ತಿಳಿದಿದ್ದಾರೆ, ಮಾನವನ ನಂಬಿಕೆ ಕೆಲವೊಮ್ಮೆ ದುರ್ಬಲವಾಗುತ್ತದೆ ಎಂಬುದಾಗಿ. ಆದುದರಿಂದ ದೇವರು ಮತ್ತೆ ಹೇಳುತ್ತಾ ಇದ್ದಾರೆ, ಮತ್ತೆ ನೆನಪಿಸುತ್ತಾ ಇದ್ದಾರೆ. ನಂತರ ದೇವರು ಒಂದು ಗುರುತು ಕೊಡುತ್ತಾರೆ, ಒಡಂಬಡಿಕೆಯ ಗುರುತು, ಸುನ್ನತಿ. ಇದು ಕೇವಲ ದೇಹದ ಕ್ರಿಯೆಯಲ್ಲ ಪ್ರಿಯರೇ, ಇದು ಒಂದು ಘೋಷಣೆ, ನಾನು ದೇವರೊಂದಿಗೆ ಬದ್ಧನಾಗಿದ್ದೇನೆ, ನಡೆಯುತ್ತಾ ಇದ್ದೇನೆ ಎಂಬುದಾಗಿ. ಅದು ಒಳಗಿನ ಬದ್ಧತೆಯ ಹೊರಗಿನ ಗುರುತು. ಆತ್ಮೀಯರೇ, ದೇವರ ಒಡಂಬಡಿಕೆ ಜೀವನವನ್ನ ಸ್ಪರ್ಶಿಸುತ್ತದೆ. ಅದು ಮಾತಿನಲ್ಲೇ ಉಳಿಯುವುದಿಲ್ಲ, ಅದು ಜೀವನದಲ್ಲಿ ಕಾಣಬೇಕು. ಇಂದು ಹಲವರು ತಮ್ಮನ್ನು ಹೀಗೆ ನೋಡುತ್ತಾರೆ, ನನ್ನ ಜೀವನದಲ್ಲಿ ಬದಲಾವಣೆ ಆಗುವುದಿಲ್ಲ ಇನ್ನು ಮುಂದೆ, ನನ್ನ ಪರಿಸ್ಥಿತಿ ಇದೆ, ಇಷ್ಟೇ, ಇನ್ನು ಮುಂದೆ ನನ್ನ ಕತೆ ಮುಗಿತು ಎಂಬುದಾಗಿ. ಆದರೆ ಈ ಕತೆ ಹೇಳುತ್ತದೆ, ದೇವರು ನಿಮ್ಮನ್ನು ನೀವು ನೋಡಿದಂತೆ ನೋಡುತ್ತಿಲ್ಲ. ಹಾಗಾದ್ರೆ ಇಂದಿನ ವಾಗ್ದಾನ, ದೇವರು ನಿಮ್ಮ ಗುರುತನ್ನ ಬದಲಾಯಿಸಬಲ್ಲನು. ನೀವು ಈಗ ಏನಿದ್ದೀರೋ ಅದು ಅಂತಿಮವಲ್ಲ. ದೇವರ ಮಾತು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಹಾಗಾದ್ರೆ ಇಂದು ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ದೇವರ ಮುಂದೆ ನಾವು ನಡೆಯಬೇಕು. ಕೇವಲ ನಂಬಿಕೆಯನ್ನ ಬಾಯಿ ಮಾತುಗಳಲ್ಲಿ ತೋರಿಸದೆ ಪ್ರಿಯರೇ, ಜೀವನದಲ್ಲಿ ತೋರಿಸಬೇಕು. ದೇವರೊಂದಿಗೆ ಪ್ರತಿದಿನ ನಾವು ನಡೆಯಬೇಕು. ಹಾಗಾದ್ರೆ ಇದನ್ನು ನಾವು ನೆನಪಿಟ್ಟುಕೊಳ್ಳೋಣ. ಅಬ್ರಾಮ್ ಇನ್ನೂ ಮಗುವಿಲ್ಲದವನಾಗಿದ್ದಾಗಲೇ ದೇವರು ಅವನನ್ನ ಅಬ್ರಹಾಂ ಎಂದು ಕರೆದರು. ಯಾಕೆಂದರೆ ದೇವರಿಗೆ ಪರಿಸ್ಥಿತಿಗಿಂತ ವಾಗ್ದಾನ ಮುಖ್ಯ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ದೇವರ ದೃಷ್ಟಿಯಲ್ಲಿ ನಮ್ಮನ್ನ ನಾವು ನೋಡೋಣ. ಆಮೇನ್. ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ